ಜೈ ಹಿಂದ್. SSC GD 2024ರ ಎಕ್ಸಾಮ್ಸ್ಗಳ ಅನಲೈಸ್ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಮಾಡೋಣ. 24ನೇ ತಾರೀಕಿನಿಂದ 24/2/2024ಕ್ಕೆ ಆಗಿರುವಂತಹ ಫಸ್ಟ್ ಶಿಫ್ಟ್ ಮತ್ತು ಎರಡನೇ ಶಿಫ್ಟ್ದ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವ ರೀತಿ GK ಕ್ವಶನ್ಸ್ಗಳು, ಮ್ಯಾಥ್ಸ್ ಮತ್ತು ರೀಸನಿಂಗ್ ಮತ್ತು ಇಂಗ್ಲೀಷ್ದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಬಂದಿವೆ ಕ್ವಶನ್ ಅಂತ ಹೇಳಿ ಅವುಗಳ ಬಗ್ಗೆ ಚರ್ಚೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಮೊಟ್ಟ ಮೊದಲನೇದಾಗಿ 24 ಫೆಬ್ರವರಿ 2024ಕ್ಕೆ ಆಗಿರುವಂತಹ ಫಸ್ಟ್ ಶಿಫ್ಟ್ದ ಕ್ವಶನ್ ಇರ್ತಕ್ಕಂಥದ್ದು ಯಾವ ರೀತಿ ಇತ್ತು, ಮ್ಯಾಥ್ಸ್ದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಮೊದಲು ನೋಡೋಣ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ದಿಂದ ಒಂದು ಕ್ವಶನ್ ಕೇಳಲಾಗಿತ್ತು. ಅದೇ ರೀತಿ ಇರ್ತಕ್ಕಂಥ ಟೈಮ್ ಆ್ಯಂಡ್ ವರ್ಕ್ದಲ್ಲಿ ಈ ರೀತಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದೇ ರೀತಿ ಪ್ರಶ್ನೆ ಪ್ರತಿಯೊಂದು ಶಿಫ್ಟ್ದಲ್ಲಿಯೂ ಕೂಡ ರಿಪೀಟ್ ಆಗ್ತಾ ಇದೆ. A+B ಇರ್ತಕ್ಕಂಥವ್ರು ಒಂದು ವ್ಯಕ್ತಿ, ಇಬ್ಬರು ಇರ್ತಕ್ಕಂಥದ್ದು ಒಂದು ಕೆಲಸವನ್ನು ಇಷ್ಟು ದಿನಗಳಲ್ಲಿ ಮಾಡ್ತಾರೆ. ಅದೇ ರೀತಿ B+C, C+A ಇಷ್ಟು ದಿನಗಳಲ್ಲಿ ಕೆಲಸ ಮಾಡಿದರೆ A ಇರ್ತಕ್ಕಂಥವನು ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸ ಮಾಡ್ತಾನಂತೆ. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಅದೇ ರೀತಿ ಟೈಮ್ ಆ್ಯಂಡ್ ವರ್ಕ್ದಲ್ಲಿ ಎ ಇರ್ತಕ್ಕಂಥವನು 90 ದಿನಗಳಲ್ಲಿ ಒಂದು ಕೆಲಸ ಮಾಡಿದರೆ ಸೊ ಆ ಪೂರ್ತಿ ಕೆಲಸದಲ್ಲಿ 20% ಭಾಗವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತೇಳಿ. ಸೊ ಅದನ್ನು ನಾವು 1/5 ಇಂಟು 90 ಇರ್ತಕ್ಕಂಥದ್ದು ಮಾಡ್ತೀವಿ. ಅದರ ಆನ್ಸರ್ 18 ಇರ್ತಕ್ಕಂಥದ್ದು ಆಗುತ್ತೆ. ಹಾಫ್ ಸರ್ಕಲ್ ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಕೇಳಲಾಗಿತ್ತು ಮೆನ್ಸುರೇಷನ್ದಲ್ಲಿ. ಆಮೇಲೆ ಎರಡು ಕ್ರಮಾನುಗತವಾಗಿರುವಂಥ ಡಿಸ್ಕೌಂಟನ್ನು ಕೊಟ್ಟಿದ್ರು 10% ಮತ್ತು 8% ಅಂತೇಳಿ. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಬೆಲೆ ಇರ್ತಕ್ಕಂಥದ್ದು ಕೊಟ್ಟಿದ್ರು, ಅದರ ಮಾರ್ಕೆಟ್ ಪ್ರೈಸ್ ಇರ್ತಕ್ಕಂಥದ್ದು ಎಷ್ಟು ಅಂತ ಕೇಳಿದ್ರು. SIದಿಂದ ಒಂದು ಕ್ವಶನು. ನೆಕ್ಸ್ಟ್ ಇನ್ನೊಂದು ಇರ್ತಕ್ಕಂಥದ್ದು 50% ಒಂದು ವಸ್ತು ಇರ್ತಕ್ಕಂಥದ್ದು, ಒಂದು ವಸ್ತುವಿನ ಬೆಲೆ 50% ಪ್ರತಿ ವರ್ಷದಲ್ಲಿ ಕಡಿಮೆ ಆಗ್ತಾ ಹೋದರೆ ಅದು 3 ವರ್ಷಗಳ ಆದಮೇಲೆ ಅದರದ ಬೆಲೆ ಇರ್ತಕ್ಕಂಥದ್ದು 4,400 ರೂಪಾಯಿ ಆಗುತ್ತೆ ಅಂತೆ. ಹಾಗಾದರೆ ಅದರ ಒಂದು ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಅಂತೇಳಿ, ಮೂಲ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ರು. ಆಮೇಲೆ ಚಕ್ರ ಬಡ್ಡಿಯಿಂದ ಒಂದು ಕ್ವಶನ್ ಇದೆ, ರೇಷಿಯೋದಿಂದ ಒಂದು ಕ್ವಶನ್ ಇತ್ತು, X ಅನುಪಾತ Y ಅನುಪಾತ Z ಅಂತ ಈ ರೀತಿ. ಆಮೇಲೆ ಟೋಟಲ್ ಒಂದು ಅಮೌಂಟನ್ನು ಕೊಡಲಾಗಿತ್ತು, ಅದರಲ್ಲಿ Yದ ಒಂದು ಭಾಗ ಎಷ್ಟು ಅಂತ ಕೇಳಲಾಗಿತ್ತು. ಸಿಂಪ್ಲಿಫಿಕೇಶನ್ದಲ್ಲಿ 2ರಿಂದ 3 ಕ್ವಶನ್ಸ್ಗಳು ಪ್ರತಿ ಶಿಫ್ಟ್ದಲ್ಲಿ ಬರ್ತಾ ಇದ್ದಾವೆ. ಈಸಿ ಇರ್ತಕ್ಕಂಥ ಕ್ವಶನ್ ಬರ್ತಾ ಇದ್ದಾವೆ. HCF ದಿಂದ ಒಂದು ಬಂದಿತ್ತು, ಮಸಾದಿಂದ 3 ಸಂಖ್ಯೆಗಳನ್ನ ಕೊಡಲಾಗಿತ್ತು. ಈ 3 ಸಂಖ್ಯೆಗಳ ಮಸಾ ಎಷ್ಟು ಅಂತ ಕೇಳಿದ್ರು. ಬಹಳ ಈಸಿ. ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ದಿಂದ ಒಂದು ಕ್ವಶನ್ ಬಂದಿದೆ. ಆಮೇಲೆ 4ರ ಡಿವಿಸಿಬಿಲಿಟಿ ರೂಲ್ ಇರ್ತಕ್ಕಂಥದ್ದು ಒಂದು ಬಂದಿತ್ತು. ರೀಸನಿಂಗ್ದಲ್ಲಿ ನೋಡೋದಾದರೆ ಫಸ್ಟ್ ಶಿಫ್ಟ್ದಲ್ಲಿ ವರ್ಬಲ್ದಿಂದ 16, ನಾನ್ ವರ್ಬಲ್ದಿಂದ 4 ಪ್ರಶ್ನೆಗಳು. ನಾನ್ ವರ್ಬಲ್ದಲ್ಲಿ ಮಿರರ್ ಇಮೇಜ್ ಆಗಿರ್ಬೋದು, ಹಿಡನ್ ಇಮೇಜು, ಫಿಗರ್ ಸಿರೀಸ್ ಆಗಿರ್ಬೋದು, ಆಮೇಲೆ ಕಂಪ್ಲೀಷನ್ ಆಫ್ ಇಮೇಜ್ ಆಗಿರ್ಬೋದು, ಆ ರೀತಿ 4 ಕ್ವಶನ್ಸ್ಗಳು ಬಂದಿತ್ತು. ಕೋಡಿಂಗ್ ಡಿಕೋಡಿಂಗ್ದಲ್ಲಿ 2 ಕ್ವಶನು, ಅನಾಲಜಿದಲ್ಲಿ 2 ಕ್ವಶನ್ಸ್ಗಳು ಬಂದಿತ್ತು. ಒಂದು ವರ್ಡ್ ಬೇಸ್ಡ್ ಆಗಿತ್ತು, ಆಮೇಲೆ ಇನ್ನೊಂದು ಲೆಟರ್ ಬೇಸ್ಡ್ ಆಗಿತ್ತು. ನಂಬರ್ ಸೀರೀಸ್ದಿಂದ ಒಂದಿತ್ತು ಕ್ವಶನ್, ಈಸಿ ಇತ್ತು, ಡಿಫರೆನ್ಸ್ಗೆ ಆಧಾರವಾಗಿರ್ತಕ್ಕಂಥದ್ದು. ಅಲ್ಫಾಬೆಟ್ ಸೀರೀಸ್ದಿಂದ ಒಂದು, ರಿಪೀಟೆಡ್ ಸೀರೀಸ್ದಿಂದ ಒಂದು ಕ್ವಶನು, ಬ್ಲಡ್ ರಿಲೇಷನ್ದೊಳಗೆ 2 ಕ್ವಶನ್ಸ್ಗಳು ಬಂದಿತ್ತು. ಒಂದೇದಿರ್ತಕ್ಕಂಥದ್ದು A at B ಈ ರೀತಿ ಇರ್ತಕ್ಕಂಥದ್ದು ಕೊಡಲಾಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸನ್ನೆ ಮಾಡಿ ತೋರಿಸೋದು, ಆ ರೀತಿ ಇರುವಂಥದ್ದು ಒಂದು ಪ್ರಶ್ನೆ ಬಂದಿತ್ತು. ಡಿಕ್ಷನರಿ ಆರ್ಡರ್ದಿಂದ ಒಂದಿದೆ. ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ದಿಂದ ಪ್ರತಿ ಶಿಫ್ಟ್ದಲ್ಲಿ 2 ಕ್ವಶನ್ಸ್ಗಳು. ಡೈಸ್ದಿಂದ ಮತ್ತು ಡೈರೆಕ್ಷನ್ದಿಂದ ಯಾವುದೇ ಕ್ವಶನ್ಸ್ಗಳು ಈ ಒಂದು ಶಿಫ್ಟ್ದಲ್ಲಿ ಬಂದಿಲ್ಲ. ಆಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ದಿಂದ ಒಂದು ಪ್ರಶ್ನೆ ಬಂದಿತ್ತು, ಆದರೆ ಹೊಸದಾಗಿರ್ತಕ್ಕಂತಹ ಒಂದು ಟೈಪ್ದೊಳಗೆ ಕೇಳಿದ್ರು. 10A 5B 6C 2 = 53 ಆದರೆ 17A 5B 18C 9 ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವೇ ಇವುಗಳ ಒಂದು ಚಿಹ್ನೆಗಳನ್ನ ಇಡಬೇಕಾಗುತ್ತೆ. ಇಲ್ಲಿ 53 ಆಗ್ಬೇಕಂತಂದ್ರೆ ಇಲ್ಲಿ ನಾವು 10 5 50 ಆಗುತ್ತೆ. ಆಮೇಲೆ ಇಲ್ಲಿ ಭಾಗಾಕಾರ ಚಿಹ್ನೆಯನ್ನು ನಾವು ಇಟ್ವಿ ಅಂತಂದ್ರೆ ಇಲ್ಲಿ 3 ಬರ್ತೈತಿ. 50ರಲ್ಲಿ 3 ಕೂಡಿಸಿದ್ರೆ 53 ಆಗುತ್ತೆ. ಸೊ ಇಲ್ಲಿ ಎ ಯ ಚಿಹ್ನೆ ಇರ್ತಕ್ಕಂಥದ್ದು ಗುಣಾಕಾರ ಬರುತ್ತೆ, ಬಿ ಯ ಚಿಹ್ನೆ ಇರ್ತಕ್ಕಂಥದ್ದು ಪ್ಲಸ್ ಬರ್ತೈತಿ, ಆಮೇಲೆ ಸಿ ಯ ಚಿಹ್ನೆ ಇರ್ತಕ್ಕಂಥದ್ದು ಭಾಗಾಕಾರ ಬರ್ತೈತಿ. ಸೊ ಹಾಗೆ ನಾವು ಈ ಒಂದು ಚಿಹ್ನೆಗಳನ್ನ ಈ ಒಂದು ಸಂಖ್ಯೆಗಳಲ್ಲಿ ಅಕ್ಷರಗಳಲ್ಲಿ ಇಟ್ಟರೆ 87 ಇದರ ಆನ್ಸರ್ ಬರ್ತಾ ಇದೆ. ಸ್ಲಾಗಿಸಮ್ದಿಂದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕೇಳಲಾಗಿತ್ತು. ಜಿಕೆದಲ್ಲಿ ನೋಡೋದಾದರೆ ವರೇಲಿ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರ ಇದು, ಮಧ್ಯಪ್ರದೇಶ ಅಲ್ಲ, ಮಹಾರಾಷ್ಟ್ರ ಆಗ್ಬೇಕಿದು. ಮಹಾರಾಷ್ಟ್ರಗೆ ಸಂಬಂಧವಾಗಿರ್ತಕ್ಕಂಥದ್ದು ಇದೆ ಇದು. ಬಿಹಾರ್ ಕೇಸರಿ ಯಾರಿಗೆ ಅಂತಾರೆ ಅಂತ ಕೇಳಿದ್ರು. ಶ್ರೀ ಕೃಷ್ಣ ಸಿಂಗ. ರಜಿಯಾ ಸುಲ್ತಾನ್ ಯಾವಾಗ ಸುಲ್ತಾನಳಾದಳು ದೆಹಲಿ ಸುಲ್ತಾನ್ ಅಂತ ಕೇಳಿದ್ರು. 1236ರಿಂದ 40ರವರೆಗೆ. ಫುಟ್ಬಾಲ್ ಫಾರ್ ಆಲ್ ಈ ಒಂದು ಪರಿಕ್ರಮವನ್ನ ಲಾಂಚ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರು. ಅದು ಒಡಿಸ್ಸಾ ಆಗಿತ್ತು. 2022ರ US ಓಪನ್ ಟೆನಿಸ್ ಪುರುಷರು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರು. ಸಿಂಗಲ್ದಲ್ಲಿ ಕಾರ್ಲೋಸ್ ಅಲಕ್ರೋಜ್ ಇರ್ತಕ್ಕಂಥವ್ರು ಗೆದ್ದಿದ್ದಾರೆ.
ಫಿಫಾ 2023ರ ಆತಿಥ್ಯ ಯಾವುದು ಅಂತ ಕೇಳಿದ್ರು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಇದೆ. ಖೇಲೋ ಇಂಡಿಯಾ ಯೂತ್ ಗೇಮ್ 5ನೇ ಒಂದು ಆವೃತ್ತಿ ಯಾವ ರಾಜ್ಯದಲ್ಲಿ ನಡೀತು ಅಂತ ಕೇಳಿದ್ರು. ಮಧ್ಯಪ್ರದೇಶದಲ್ಲಿ. ಕೆನಡಾದಿಂದ ಎರವಲು ಮಾಡಿರ್ತಕ್ಕಂಥದ್ದು ಒಂದು ಸಂವಿಧಾನ ಯಾವುದು ಅಂತ ಕೇಳಿದ್ರು. ಸಂವಿಧಾನದೊಳಗೆ ಯಾವ ಒಂದು ಇದನ್ನ ಎರವಲು ಮಾಡ್ಕೊಂಡಿದೀವಿ ನಾವು ಕೇರಳದಿಂದ ಅಂತ ಕೇಳಿದ್ರು. ನ್ಯೂಟ್ರಾನ್‌ವನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ಯಾರು ಅಂತ ಕೇಳಿದ್ರು. ಚಾಡ್ವಿಕ್ ರವರು. ದಿನೋದರ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ರು. ಅದು ಗುಜರಾತ್‌ದಲ್ಲಿ. 24x7 ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರು. ಅದು ಗುಜರಾತ್‌ದಲ್ಲಿದೆ. ಖೇಡಾ ಸತ್ಯಾಗ್ರಹ ಗಾಂಧೀಜಿಯವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳಿದ್ರು. ಅದು 1918ರಲ್ಲಿ. ಸೆಕೆಂಡ್ ಶಿಫ್ಟ್‌ದಲ್ಲಿ ಜಿಕೆದಲ್ಲಿ ನೋಡೋದಾದ್ರೆ G20 ಬಗ್ಗೆ ಒಂದು ಕ್ವೆಶ್ಚನ್ ಬಂತು, ಕನ್ಫರ್ಮ್ ಆಗಲಿಲ್ಲ. ನೀತಿ ಆಯೋಗದ ಸಿಇಒ ಈಗಿನ ಸಿಇಒ ಯಾರಿದಾರ ಅಂತ ಕೇಳಿದ್ರು. BVR ಸುಬ್ರಹ್ಮಣ್ಯಂ ಆಗ್ಯಾರೆ. PM ಒಂದು ಯೋಜನೆಯ ಬಗ್ಗೆ ಕೇಳಿದ್ರು. ಐಸ್ ಹಾಕಿ ಆಟಗಾರರ ಸಂಖ್ಯೆ ಎಷ್ಟಿರ್ತೈತೆ ಅಂತ ಕೇಳಿದ್ರು. 6 ಇರ್ತೈತಿ. ಶುಂಗ ವಂಶದ ಸ್ಥಾಪಕರು ಯಾರು ಅಂತ ಕೇಳಿದ್ರು. ಪುಷ್ಯಮಿತ್ರ ಶುಂಗ. ನೆಕ್ಸ್ಟ್ ಖೋಡಿಯಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಹರಿಯಾಣ ರಾಜ್ಯಕ್ಕೆ. ತಪನ್ ಕುಮಾರ್ ಪಟ್ನಾಯಕ್ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಅದು ಛೌ ನೃತ್ಯವಾಗಿದೆ. ಮೂಲಭೂತ ಕರ್ತವ್ಯದ ಬಗ್ಗೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಬಂದಿತ್ತು. ಯಾವುದು ಸಮಾನತೆ ಹಕ್ಕು ಆಗಿಲ್ಲ ಅಂತ ಕೇಳಿದ್ರು. ಸೊ ಇದು ಆರ್ಟಿಕಲ್ಸ್ ಕೊಡಲಾಗಿತ್ತು 4 ಆಪ್ಷನ್ಸ್ಗಳಲ್ಲಿ. ಸೊ ಸಮಾನತೆ ಹಕ್ಕುಗಳು 14ರಿಂದ 18ರವರೆಗೆ ಬರ್ತವೆ. ಇವುಗಳನ್ನ ಬಿಟ್ಟು ಬೇರೆ ಆರ್ಟಿಕಲ್ ಯಾವ್ದಿರುತ್ತೆ ಅದು ನಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಯಾವ ಧರ್ಮದ ಜನಸಂಖ್ಯೆ 0.2ರಷ್ಟು ಕಡಿಮೆ ಆಗಿತ್ತು ಅಂತ ಕೇಳಿದ್ರು. ಅದು ಸಿಖ್ ಜನಸಂಖ್ಯೆ ಇರ್ತಕ್ಕಂಥದ್ದು ಕಡಿಮೆ ಆಗಿತ್ತು. ಜಲ್ಲಿಕಟ್ಟು ಯಾವ ಉತ್ಸವದಂದು ಆಚರಣೆ ಮಾಡಲಾಗ್ತಾ ಇದೆ ಅಂತ ಕೇಳಲಾಗಿತ್ತು. ಅದು ಪೊಂಗಲ್ ಒಂದು ಉತ್ಸವದಲ್ಲಿ ಹಬ್ಬದಲ್ಲಿ ಆಚರಣೆ ಮಾಡ್ತಾರೆ ಜಲ್ಲಿಕಟ್ಟು. ಇದು ತಮಿಳುನಾಡಿನಲ್ಲಿ ಆಚರಿಸುವಂತಹ ಒಂದು ಉತ್ಸವವಾಗಿದೆ. ನೆಕ್ಸ್ಟ್ ರೀಸನಿಂಗ್ ದಲ್ಲಿ ನೋಡೋದಾದ್ರೆ 2ನೇ ಶಿಫ್ಟ್‌ದಲ್ಲಿ 17 ವರ್ಬಲ್ ಮತ್ತು ನಾನ್ ವರ್ಬಲ್ 3 ಇದಾವೆ. ನಾನ್ ವರ್ಬಲ್ ಮಿರರ್ ಸೀರೀಸ್ ಆಮೇಲೆ ಹಿಡನ್ ಇಮೇಜ್ ಬಂದಿದಾವೆ. ಕೋಡಿಂಗ್ ದಿಂದ 2, ಅನಾಲಜಿದಿಂದ 2, ಇಲ್ಲಿ ನಂಬರ್ ಅನಾಲಜಿ ಮತ್ತು ಲೆಟರ್ ಅನಾಲಜಿದಿಂದ ಒಂದಿತ್ತು. ಸೀರೀಸ್ ದಲ್ಲಿ 2, ಬ್ಲಡ್ ದಲ್ಲಿ 1, ಡಿಕ್ಷನರಿ ಆರ್ಡರ್ ದಲ್ಲಿ 1, ರಿಪೀಟೆಡ್ ಸೀರೀಸ್ ದಲ್ಲಿ 1, ಮ್ಯಾಥಮೆಟಿಕಲ್ ಆಪರೇಷನ್ ನಲ್ಲಿ 2 ಬಂದಾವೆ. ಲಾಗಿಸಮ್ ದಿಂದ 1, ಸಿಟ್ಟಿಂಗ್ ಅರೇಂಜ್ಮೆಂಟ್ ದಿಂದ 2 ಪ್ರಶ್ನೆಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಮ್ಯಾಥ್ಸ್ ದಲ್ಲಿ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದಾವೆ ಅವೇ ಚಾಪ್ಟರ್ಸ್ ಗಳ ಮೇಲೆ. ಸೊ ಇಲ್ಲಿ ಕೆಲವೊಂದಿಷ್ಟು ನಾವು ಕೊಟ್ಟೇನಿ. ರೇಷಿಯೋದಿಂದ 2, ಟೈಮ್ ಅಂಡ್ ವರ್ಕ್ ದಿಂದ 2, CI/SI ದಿಂದ 2, ಸಿಂಪ್ಲಿಫಿಕೇಶನ್ ದಿಂದ 3, ಅವರೇಜ್ ದಿಂದ 1, ಮೆನ್ಸುರೇಷನ್ ದಿಂದ 2, ಭಾಜ್ಯತೆಯ ನಿಯಮದಿಂದ 1 ಬಂದಿದೆ. ಯಾವ ಭಾಜ್ಯತೆ ಕೇಳಿದ್ರು ಅದು ಕನ್ಫರ್ಮ್ ಆಗಿಲ್ಲ. ಈಗ ಇಂಗ್ಲಿಷ್ ದಲ್ಲಿ ನಾವು ನೋಡೋದಾದ್ರೆ ನಾನು ನಿಮಗೆ ನಿನ್ನೆ ಮತ್ತು ಮೊನ್ನೆ ಒಂದು ಕ್ಲಾಸ್ ದಲ್ಲಿ ಈಗಾಗಲೇ ಹೇಳಿನಿ. ಸೊ ಎರರ್ ದಿಂದ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾ ಇದಾವೆ. ಒಂದು ಆಮೇಲೆ ಫಿಲ್ಲರ್ಸ್ ಇರ್ತಕ್ಕಂಥದ್ದು ನೋಡ್ಕೊಂಡು ಹೋಗ್ರಿ. ಆಮೇಲೆ ಕ್ಲೋಸ್ ಟೆಸ್ಟ್ ಅಂತೂ ಈಸಿ ಬರ್ತಾ ಇದೆ. ಕ್ಲೋಸ್ ಟೆಸ್ಟ್ ವನ್ನ ನೋಡ್ಕೊಂಡು ಹೋಗ್ರಿ. ಓಕೆ. ಸೊ ಇವು ಮುಖ್ಯವಾಗಿರ್ತಕ್ಕಂಥದ್ದು 3ಅನ್ನ ನೀವು ಮಾಡಿದ್ದೇ ಆದಲ್ಲಿ ಸೊ ಇದರಲ್ಲಿ ನೀವು ಟೋಟಲ್ ಆಗಿ ಎಷ್ಟು ಮಾಡಬಹುದು ಇಲ್ಲಿ 10 ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಕಂಪ್ಲೀಟ್ ಆಗ್ತವೆ. ಸೊ ಇನ್ನು ಉಳಿದಿರ್ತಕ್ಕಂಥ 10 ಕ್ವಶನ್ಸ್ಗಳು ಬೇರೆ ಒಂದು ಸೈನೋ ಆಗಿರಬಹುದು ಆಮೇಲೆ ಆಂಟೋ ಆಗಿರಬಹುದು. ಇದರಿಂದ 2 ಕ್ವಶನ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಟೋಟಲ್ ಆಗಿ 14 ಕ್ವಶನ್ಸ್ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಇವೇ ಪ್ಯಾಟರ್ನ್ ಮೇಲೆ ನಮಗೆ ಇಂಗ್ಲಿಷ್‌ದಲ್ಲಿ ಬರ್ತಾ ಇದಾವೆ. ಓಕೆ. ಸೊ ಇದಿಷ್ಟು ಅನಲೈಸ್ ಆಗಿರ್ತಕ್ಕಂಥದ್ದು 24ನೇ ತಾರೀಕಿದ ಅನಲೈಸ್ ಆಗಿದೆ. ಆಮೇಲೆ SSC GDಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಇನ್ನೂ ಒಳ್ಳೆಯ ರೀತಿಯಿಂದ ತಯಾರಿಯನ್ನು ನಡೆಸಬೇಕಂತ ಅನ್ಕೊಂಡಿದ್ರೆ ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್‌ದಲ್ಲಿ ಕ್ರಾಂತಿವೀರ ಬ್ಯಾಚ್ ಇರ್ತಕ್ಕಂಥದ್ದು ನಿಮಗೆ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮಗೆ GK, GS, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟ್ ಎಲ್ಲ ಇರ್ತಕ್ಕಂಥದ್ದು ಕನ್ನಡದಲ್ಲಿ ಅವೈಲೇಬಲ್ ಇರೋದರಿಂದ ಈ ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೋದು. ಹಿಟ್ ವಿತ್ ಮಾಸದ ಆ್ಯಪ್‌ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ನೀಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಬ್ಯಾಚ್ಗೆ ಜಾಯ್ನ್ ಆಗಬಹುದು. ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ ಮತ್ತೆ ನಾಳೆ ಇರ್ತಕ್ಕಂಥದ್ದು 25 ಇದೆ. ನಾಳೆ 25/2/2024 ಯಾವುದೇ ಶಿಫ್ಟ್ ಇರ್ತಕ್ಕಂಥದ್ದು ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟ್ ನಾನು ನಿಮಗೆ 26/2/2024ರ ಅನಲೈಸ್ ಇರ್ತಕ್ಕಂಥದ್ದು ನಾನು ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.